ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಾಶಯದ ಪಾಲಿಪ್ಸ್ ಅಂದರೆ ಯೂಟ್ರೈನ್ ಪಾಲಿಪ್ಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಕಾರಣಗಳೇನು, ಯಾವೆಲ್ಲ ಟ್ರೀಟ್ಮೆಂಟ್ಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗರ್ಭಾಶಯದ ಪಾಲಿಪ್ಸ್ ಅಂದರೆ ಗರ್ಭಾಶಯದ ಒಳ ಪದರದಲ್ಲಿ ಬೆಳೆಯುವ ಕ್ಯಾನ್ಸರ್ವಲ್ಲದ ಸಣ್ಣ ಸಣ್ಣ ಗಡ್ಡೆಗಳು. ಇವು ಅತಿಯಾದ ರಕ್ತಸ್ರಾವ ಇರ್ಬೋದು ಮತ್ತು ನಿಮಗೆ ಬಂಜೆತನಕ್ಕೂ ಇದು ಎಡೆ ಮಾಡಿ ಕೊಡ್ಬೋದು. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಗರ್ಭಾಶಯದ ಪಾಲಿಪ್ಸ್ ಗರ್ಭಾಶಯದ ಒಳ ಪದರದಲ್ಲಿ ಸಂಭವಿಸುವ ಬೆಳವಣಿಗೆಯಾಗಿವೆ. ಈ ಪಾಲಿಪ್ಸ್ಗಳು ಸಾಮಾನ್ಯವಾಗಿ ಕ್ಯಾನ್ಸರ್ ರಹಿತವಾಗಿರ್ತವೆ, ಅಂದರೆ ಕ್ಯಾನ್ಸರ್ವಲ್ಲದ ಪಾಲಿಪ್ಸ್ಗಳಾಗಿರ್ತವೆ. ಇದು ಸಾಮಾನ್ಯವಾಗಿ ನಾನು ಮುಂಚೆ ಹೇಳಿದಂಗೆ ನಿಮ್ಮ ಗರ್ಭಕೋಶದ ಒಳ ಪದರದಲ್ಲಿ ಬೆಳೆಯುವಂತಹ ಒಂದು ಸಾಮಾನ್ಯವಾದ ಒಂದು ಅಂಶವಾಗಿರುತ್ತೆ. ಇದು ಹೆಚ್ಚಾಗಿ 40ರಿಂದ 50 ವರ್ಷ ತಲುಪಿದ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಈ ಪಾಲಿಪ್ಸ್ಗಳು ಸಾಮಾನ್ಯವಾಗಿ ಇದೇ ಕಾರಣಗಳಿಂದ ಉಂಟಾಗ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕಾರಣಗಳು ಹೇಳ್ಬೋದು, ಈ ಕಾರಣಗಳಿಂದ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡ್ಬೋದು. ಅವುಗಳಲ್ಲಿ ಮೊದಲನೇದಾಗಿ ಹಾರ್ಮೋನ್ಗಳಲ್ಲಿ ಅಸಮತೋಲನ ಉಂಟಾಗುವಂಥದ್ದು. ಇದರಲ್ಲಿ ಈಸ್ಟ್ರೋಜನ್ನ ಲೆವೆಲ್ ಜಾಸ್ತಿ ಆಗುವಂಥದ್ದು ಪ್ರೊಜೆಸ್ಟ್ರಾನ್ಗಿಂತ. ಈ ರೀತಿ ಅಧಿಕ ಈಸ್ಟ್ರೋಜನ್ ಲೆವೆಲ್ನಿಂದ ಪಾಲಿಪ್ಸ್ಗಳು ಉಂಟಾಗತ್ತೆ. ಬೊಜ್ಜು ಅಂದರೆ ನೀವು ಓವರ್ ವೇಟ್ ಇದ್ರೂ ಕೂಡ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಅಧಿಕ ರಕ್ತದೊತ್ತಡ, ಏನಾದರೂ BPಯ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಕೆಲವು ಮೆಡಿಸಿನ್ಗಳ ಸೈಡ್ ಎಫೆಕ್ಟಿಂದನೂ ಈ ರೀತಿ ಪಾಲಿಪ್ಸ್ಗಳು ಉಂಟಾಗ್ಬೋದು. ಇವಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ನಿಮ್ಮಲ್ಲಿ ಪಾಲಿಪ್ಸ್ಗಳು ಉಂಟಾದರೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಸರಿಯಾಗಿ ಮಂತ್ಲಿ ಪೀರಿಯಡ್ ಆಗದೇ ಇರ್ಬೋದು. ನೆಕ್ಸ್ಟ್ ಲಕ್ಷಣ, ಈ ಪೀರಿಯಡ್ ಆಗುವಂಥ ಸಂದರ್ಭದಲ್ಲಿ ನಾರ್ಮಲ್ಗಿಂತ ಜಾಸ್ತಿ ಅಂದರೆ ಹೆವಿ ಬ್ಲೀಡಿಂಗ್ ನಿಮಗೆ ಫ್ಲೋ ಆಗುವಂಥದ್ದು, ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ಯಾವ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ನಿಮಗೀಗ ಪೀರಿಯಡ್ ಬರುವಕ್ಕಿಂತ ಮುಂಚೆ ನಿಮಗೆ ಮಧ್ಯದಲ್ಲೇ ನಿಮಗೆ ಸ್ಪಾಟಿಂಗ್ ಥರನೂ ಕಾಣಿಸ್ಕೊಳ್ಬೋದು ಅಥವಾ ಬ್ಲೀಡಿಂಗ್ ಥರನೂ ಕಾಣಿಸ್ಕೊಳ್ಬೋದು. ನೆಕ್ಸ್ಟು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ಋತುಬಂಧ ಆದ ನಂತರನೂ ಕೂಡ ಕೆಲವರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ನಿಮ್ಮಲ್ಲೂ ಕೂಡ ಈ ಪಾಲಿಪ್ಸ್ಗಳು ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಋತುಬಂಧ ಆದ ನಂತರ ಅಂದರೆ ಮೆನೋಪಾಸ್ ಆದ ನಂತರನೂ ಕೂಡ ನಿಮಗೆ ಒಂದು ವೇಳೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮೇಯ್ನ್ ಲಕ್ಷಣ ಅಂತ ಹೇಳಿದರೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನೀವು ಎಷ್ಟೇ ಮಗುವಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ರೂ ಕನ್ಸೀವ್ ಆಗದೇನೂ ಇರ್ಬೋದು. ಹಾಗಾಗಿ ನಿಮಗೆ ಏನಾದರೂ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನು ಕಾಣಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಯಾವ ಕಾರಣಕ್ಕೋಸ್ಕರ ನನಗೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿ ತಿಳ್ಕೋಬೇಕಾಗತ್ತೆ. ಪೆಲ್ವಿಕ್ ಪೇಯ್ನ್ ಕಾಣಿಸ್ಕೊಳ್ಬೋದು. ಈ ಸೊಂಟದ ಸುತ್ತಮುತ್ತ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವರಿಗೆ ಏನಾಗುತ್ತೆ, ಈ ಇಂಟರ್ಕೋರ್ಸ್ ಆದ ನಂತರನೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಸಮಸ್ಯೆ ಅಥವಾ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಹೀಗೆ ಪಾಲಿಪ್ಸ್ಗಳಾದಾಗ ಕೆಲವರಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳದೇ ಇರ್ಬೋದು, ಮತ್ತು ಕೆಲವರಲ್ಲಿ ಅತಿಯಾದ ಅಂದರೆ ತುಂಬ ಜಾಸ್ತಿ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ನಿಮಗೆ ಒಂದು ವೇಳೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಅಗತ್ಯವಾಗಿ ನುರಿತ ಡಾಕ್ಟ್ರನ್ನ ಅಥವಾ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ನೀವು ತೋರಿಸ್ಕೋಬೇಕಾಗತ್ತೆ. ಈ ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು ಗರ್ಭಾಶಯದ ಪಾಲಿಪ್ಸ್ಗಳು ಯಾವ ರೀತಿ ನೋಡಲಿಕ್ಕೆ ಸಿಗ್ತವೆ ಅಂತ ಹೇಳಿ. ಕೆಲವು ಸಣ್ಣ ಪಾಲಿಪ್ಸ್ಗಳು ಯಾವುದೇ ಹಸ್ತಕ್ಷೇಪವಿಲ್ಲದೆ ತಾವಾಗೇ ಪರಿಹರಿಸಬಹುದಾದರೂ, ಕೆಲವೊಂದು ದೊಡ್ಡ ಪಾಲಿಪ್ಸ್ಗಳಿರ್ಬೋದು ಅಥವಾ ಅತಿಯಾದ ಲಕ್ಷಣಗಳು ನಿಮಗೆ ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಡಾಕ್ಟ್ರನ ಅವಶ್ಯಕತೆ ಅತ್ಯಗತ್ಯವಾಗಿರುತ್ತೆ.
ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಏನಾದರೂ ಏರ್ಪೇರು ಆಗ್ತಾ ಇದೆ, ಸರಿಯಾದ ಸಮಯಕ್ಕೆ ನಿಮಗೆ ಪೀರಿಯಡ್ ಆಗ್ತಾ ಇಲ್ಲ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಏನೋ ಸಮಥಿಂಗ್ ರಾಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಆವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ನಿಮಗೆ ಒಂದು ವೇಳೆ ಪಾಲಿಪ್ಸ್ ಇದೆಯಾ ಇಲ್ಲ ಅಂತೇಳಿ ಅವರು ಕಂಡುಹಿಡಿತಾರೆ. ಸೊ ಗರ್ಭಾಶಯದ ಒಳಗಡೆ ಬೆಳೆಯುವಂತಹ ಪಾಲಿಪ್ಸ್ಗಳು ಕ್ಯಾನ್ಸರ್ ವಲ್ಲದ ಪಾಲಿಪ್ಸ್ಗಳಾಗಿದ್ದರೂ ಕೂಡ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ತೊಡಕುಗಳು ಉಂಟಾಗ್ಬೋದು ಅಥವಾ ಕಿರಿಕಿರಿನ ಉಂಟು ಮಾಡ್ಬೋದು. ಇದರಿಂದ ನಿಮಗೆ ಬಂಜತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಅದನ್ನು ಕಂಡುಹಿಡ್ಬೋದು ಅಂತ ಹೇಳಿದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಕಂಡುಹಿಡ್ಬೋದು ಅಥವಾ ಹಿಸ್ಟರೋಸ್ಕೋಪಿ ಮಾಡುವುದರ ಮೂಲಕ, ಬಯೋಪ್ಸಿ ಅದರ ಮೂಲಕವೂ ಕೂಡ ಪತ್ತೆ ಹಚ್ಬೋದು. ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿ ಚುಟುಕಾಗಿ ಹೇಳೋದಾದರೆ, ಸಣ್ಣ ಅಥವಾ ಲಕ್ಷಣಗಳಿಲ್ಲದ ಪಾಲಿಪ್ಸ್ಗಳಿದ್ದರೆ ಅವು ತಾವಾಗಿಯೇ ಹೋಗ್ತವೆ. ಒಂದು ವೇಳೆ ನಿಮಗೆ ಲಕ್ಷಣಗಳು ಜಾಸ್ತಿ ಇದ್ದು ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ ಮತ್ತು ಪಾಲಿಪ್ಸ್ಗಳ ಸೈಜ್ನಲ್ಲಿ ಅದರ ಗಾತ್ರ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ ಅದನ್ನು ಹಿಸ್ಟರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ರಿಮೂವ್ ಮಾಡ್ತಾರೆ. ಸೊ ಕೊನೆಯದಾಗಿ ನಾನು ಇಲ್ಲಿ ತಿಳಿಸಿರುವಂತಹ ಯಾವುದೇ ರೀತಿಯ ಲಕ್ಷಣಗಳು ಕಂಡುಬಂದು ಅಥವಾ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ನಿಮಗೆ ಏನಾದರೂ ಏರ್ಪೇರ್ ಆಗ್ತಾ ಇದೆ, ಲಕ್ಷಣವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಮತ್ತು ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ನೀವು ಅಚ್ಚುಕಟ್ಟಾಗಿ ಪಾಲಿಸ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ನಿಮಗೆ ಸಮಸ್ಯೆ ಆಗ್ಬೋದು ಅಥವಾ ಕಿರಿಕಿರಿ ಆಗ್ಬೋದು, ಬಂಜತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಒಳ್ಳೆಯ ಒಂದು ಉತ್ತಮ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆ ಮಾಡಬೇಕಾಗತ್ತೆ ಮತ್ತು ನೀವು ಅತಿಯಾದ ಒತ್ತಡದಿಂದ ದೂರ ಇರಬೇಕಾಗತ್ತೆ. ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕಾಗತ್ತೆ ಮತ್ತು ನೀವು ಸಂಜೆ ಹೊತ್ತು ವಾಕ್ ಹೋಗುವಂಥದ್ದು, ಯೋಗ ಇವೆಲ್ಲ ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನಿಯಮಿತ ವ್ಯಾಯಾಮ, ಯಾವಾಗಲೂ ನೀವು ಚಟುವಟಿಕೆಯಿಂದ ಇರಬೇಕಾಗತ್ತೆ. ಒಂದು ಹೆಲ್ತಿ ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಅತಿಯಾದ ತೂಕ ಆಗ್ದಂಗೆ ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಈ ಒಂದು ಬೊಜ್ಜು ಜಾಸ್ತಿ ಯಾರಲ್ಲೇ ಇರ್ತಾರೆ ಅಂಥವರಲ್ಲಿ ಸಾಮಾನ್ಯವಾಗಿ ಈ ಒಂದು ಪಾಲಿಪ್ಸ್ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಪಾಲಿಪ್ಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳಿರ್ತವೆ, ಕಾರಣಗಳೇನು, ಯಾವೆಲ್ಲ ಟ್ರೀಟ್ಮೆಂಟ್ಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.